ತುಂಬಾ ಜನರು ಕೇಳ್ತಾರೆ, ಹಣ ಬರುವಂತಹ ಯಾವುದಾದ್ರೂ ರೇಖೆ ಹಸ್ತದಲ್ಲಿದೆಯೇ? ಹಸ್ತದಲ್ಲಿ ಅಂತ ರೇಖೆ ಯಾವುದಾಗಿದೆಯೇ? ನನಗೆ ಹಣ ಬರುತ್ತದೆಯೇ? ನಾನು ಹೇಗೆ ಅದನ್ನು ತಿಳ್ಕೋಬೇಕು ಹಣ ಬರುತ್ತೆ ಅಂತ? ಹಣ ಬರುವಂತಹ ರೇಖೆಗಳು ಯಾವುದಾಗಿದ್ರೆ ಹೇಳಿ ಅಂತ. ಆದ್ದರಿಂದ ನಾನು ಇವತ್ತು ಯಾವ ವ್ಯಕ್ತಿಯ ಕೈಗೆ ಹೆಚ್ಚಿನ ಹಣ ಬರುತ್ತೋ ಅದನ್ನು ಸೂಚಿಸುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಅಂದರೆ ಯಾವ ವ್ಯಕ್ತಿಯ ಹಸ್ತದಲ್ಲಿ ಇಂಥ ಚಿಹ್ನೆಗಳು ಎದ್ದು ಕಾಣಿಸುತ್ತಿರುವುದೆಯೋ ಅಂಥ ವ್ಯಕ್ತಿಗಳಿಗೆ ಆ ಸಮಯದಲ್ಲಿ ಹೆಚ್ಚಿನ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ. ಹಣಕಾಸು ಬಂದು ಸೇರುವ ಸಾಧ್ಯತೆ, ಅವರು ನಿರೀಕ್ಷೆ ಮಾಡಿರದಷ್ಟು ಹಣ ಬಂದು ಸೇರುವಂಥ ಸಾಧ್ಯತೆ ಇದೆ. ಅವರು ಹಣದನ್ನು ನೋಡಿ ಸಂತೋಷ ಪಡುವಂಥ ಕಾಲ ಬರುತ್ತದೆ. ಅಂತಹ ವಿಷಯಗಳು ಇಂದಿನ ಈ ಕಾರ್ಯಕ್ರಮದಲ್ಲಿದೆ. ಅಂದರೆ ಯಾರ ಹಸ್ತದಲ್ಲಿ ನಾನು ಇವತ್ತು ಹೇಳುವಂತಹ ಈ ಚಿಹ್ನೆಗಳಿದೆಯೋ ಅವರಿಗೆ ಸಾಕಷ್ಟು ಹಣ ಬಂದು ಸೇರುವುದರಿಂದ ಅವರು ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ. ಈ ರೇಖೆಗಳು ಮಬ್ಬಾಗಿರಬಾರದು, ಎದ್ದು ಕಾಣಿಸುವಂತಿರಬೇಕು, ದೋಷ ಫಲಗಳಿರಬಾರದು. ಅಂತಹ ರೇಖೆಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಯಾರ ಹಸ್ತಕ್ಕೆ, ಯಾರ ಕೈಯಲ್ಲಿ ಹಣ ಬಂದು ಸೇರುತ್ತದೆ ಎಂಬುದನ್ನು ತಿಳಿಯುವಂತಹ ಕೆಲವು ಸೂಚನೆಗಳು. ಇದು ತುಂಬ ಇರುತ್ತೆ, ಬೇರೆ ಬೇರೆ ರೇಖೆಗಳಲ್ಲಿ ಬೇರೆ ಬೇರೆ ಇರುತ್ತೆ. ಆದರೆ ಇವತ್ತು ನಾನು ಹೇಳುವಂತೂ ಕೆಲವು ವಿಶಿಷ್ಟವಾದಂತಹ, ಕೆಲವು ಉತ್ತಮವಾದಂತಹ ಹಣಕಾಸು ನಿಮ್ಮ ಕೈಗೆ ಬಂದು ಸೇರುತ್ತದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವಂತಹ ಒಂದು ಸೂಚನೆಗಳು ಹಸ್ತದಲ್ಲಿದೆ. ಆ ರೇಖೆಗಳು ಯಾವುದು, ಅದು ಹೇಗಿರುತ್ತದೆ, ಅದು ಎಲ್ಲಿದ್ದಾಗ ನಿಮಗೆ ಹಣ ಬಂದು ಸೇರುತ್ತದೆ, ಯಾವ ವಯಸ್ಸಿನಲ್ಲಿ ಎಷ್ಟು ಹಣ ಬಂದು ಸೇರಬಹುದು ಮುಂತಾದ ವಿಚಾರಗಳನ್ನು ನಾವು ತಿಳಿಯಬೇಕು. ಅಂದರೆ ಯಾವುದೇ ವ್ಯಕ್ತಿಗೆ ಹಣ ಇಲ್ಲದಿದ್ದರೆ ಅವನ ಜೀವನವೇ ತುಂಬ ಕಷ್ಟವಾಗುತ್ತದೆ. ಆದ್ದರಿಂದ ಇದಕ್ಕಿಂತ ಮೊದಲು ನಾನು ಇಂತಹ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಇವತ್ತು ಮತ್ತಷ್ಟು ವಿಶಿಷ್ಟವಾದಂತಹ, ಮತ್ತಷ್ಟು ಸೂಕ್ತವಾದಂತಹ, ಮತ್ತಷ್ಟು ಉತ್ತಮವಾದಂತಹ ಸೂಚನೆಗಳು ಯಾವ ರೀತಿ ಹಸ್ತದಲ್ಲಿದೆ, ಅದನ್ನು ಹೇಗೆ ನಾವು ನೋಡುವುದು, ಹೇಗಿರುತ್ತದೆ ಎಂಬುದನ್ನು ತಿಳಿಸುತ್ತೇನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸುಖವಾಗಿರಲು ಸಾಧ್ಯ, ನೆಮ್ಮದಿಯಿಂದ ಇರಲು ಸಾಧ್ಯ, ಹೆಚ್ಚು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ. ಆದ್ದರಿಂದ ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇರುವವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕೆಂದಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಅಂದರೆ ನಿಮ್ಮ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ಎಲ್ಲವನ್ನು ತಿಳಿಸುತ್ತೇವೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳು ಏನು, ಅದನ್ನು ಪರಿಹರಿಸಿಕೊಳ್ಳುವಂತಹ ವಿಧಾನಗಳೇನು ಮುಂತಾದ ವಿಚಾರಗಳನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಈಗಾಗಲೇ ನಾನು ಹೇಳಿದೆ, ಹಣ ಬರುವಂತಹವರ ಹಸ್ತದಲ್ಲಿ ಕಂಡುಬರುವ ಕೆಲವು ಚಿಹ್ನೆಗಳು. ಆ ಕೆಲವು ಚಿಹ್ನೆಗಳು ಯಾವುದು ಎಂಬುದನ್ನು ನಾವು ನೋಡೋಣ. ಈಗ ನೋಡಿ, ಇದನ್ನು ನಾವು ಹೃದಯ ರೇಖೆ ಅಂತೀವಿ. ನೋಡಿ, ಇಲ್ಲಿರೋದು, ಎಲ್ಲಿ ಮೇಲ್ಗಡೆ ಕಾಣುವಂಥ ಈ ರೇಖೆ ಹೃದಯ ರೇಖೆ. ಈ ಹೃದಯ ರೇಖೆಯಲ್ಲಿ ಅದರ ಮೇಲೆ ನೋಡಿ, ಇಲ್ಲಿ ಇದನ್ನು ನಾವು ಕಿರುಬೆರಳ ಕೆಳಗೆ ಅದನ್ನು ನಾವು ಹೇಳ್ತಿರೋದು, ಅದನ್ನು ಬುಧ ಪರ್ವ ಅಂತೀವಿ. ಇದನ್ನು ನಾವು ಬುಧ ಪರ್ವ ಅಂತೀವಿ. ಈ ಬುಧ ಪರ್ವದಲ್ಲಿ ಅದು, ಹಾಗೂ ಇದನ್ನು ನಾವು ಸೂರ್ಯ ಪರ್ವ, ಅಂದರೆ ನಮ್ಮ ಉಂಗುರ ಬೆರಳ ಕೆಳಗಿರುವುದು ಸೂರ್ಯ ಪರ್ವ. ಇಲ್ಲಿ ಹೀಗೆ ಲಂಬವಾದ ರೇಖೆಗಳು, ಕೆಳಗೆ ಲಂಬವಾದ ರೇಖೆಗಳಿದ್ದರೆ, ಹೀಗೆ ಲಂಬವಾದ ರೇಖೆಗಳಿದ್ದರೆ ಅದು ಅದೃಷ್ಟವನ್ನು ಸೂಚಿಸುತ್ತದೆ. ಆ ರೇಖೆಗಳು ಎದ್ದು ಕಾಣಿಸುವಂತಿದ್ದರೆ ಅಂತಹ ವ್ಯಕ್ತಿಗಳು ಅದೃಷ್ಟವಂತರು. ಅವರು ಹಣವನ್ನು ಹೂಡಿಕೆ ಮಾಡಿ ಷೇರುಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು, ಅಥವಾ ವ್ಯವಹಾರದಿಂದ
ವ್ಯಾಪಾರದಿಂದ ಅವರು ಹೆಚ್ಚಿನ ಲಾಭವನ್ನು ಪಡೆದು ಅವರು ಅಂದುಕೊಂಡಿರದಷ್ಟು ಹಣವನ್ನು ಅವರು ಸಂಪಾದಿಸಲು ಸಾಧ್ಯವಾಗುತ್ತದೆ. ಒಟ್ಟಾರೆ ಅಂತಹ ರೇಖೆಗಳು ಎದ್ದು ಕಾಣುವಂತಿದ್ದರೆ ಅವರು ಯಾವಾಗಲೂ ಅದೃಷ್ಟವಂತರೆಂದೇ ಹೇಳಬಹುದು. ಅವರಿಗೆ ಬೇಕಾದಷ್ಟು ಸಾಕಷ್ಟು ಹಣ ಬಂದು ಸೇರುವುದರಿಂದ ಅವರು ತಮ್ಮ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವು ಲಾಭದಾಯಕವಾಗಿರುವುದರಿಂದ ಅವರಿಗೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಈಗ ಹೇಳಿದಂತಹ ಈ ಲಂಬರೇಖೆಗಳು ಎದ್ದು ಕಾಣಿಸುವಂತಿರಬೇಕು. ಎದ್ದು ಕಾಣಿಸದೆ ಮಬ್ಬಾಗಿದ್ದರೆ ಅದರ ಫಲಗಳನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಅದರಿಂದ ಎದ್ದು ಕಾಣುವಂತಿದ್ದರೆ ಅವರಿಗೆ ಅದರ ಫಲಗಳು ಸಿಗುತ್ತದೆ ಎಂಬುದನ್ನು ತಿಳ್ಕೊಬೋದು. ಈಗ ನೋಡಿ, ಈ ಬುಧ ಪರ್ವದಲ್ಲಿ ನೋಡಿ, ಇಲ್ಲಿ ಬುಧ ಪರ್ವ ನೋಡಿ, ಈ ಬುಧ ಪರ್ವದಿಲ್ಲ, ಈ ಬುಧ ಪರ್ವದಲ್ಲಿ ಇರುವಂಥ ರೇಖೆ ಏನಾದರೂ ಡೊಂಕಾಗಿದ್ದರೆ ಬುಧ ಪರ್ವದಲ್ಲಿರುವ ಈ ಬುಧ ಪರ್ವದಲ್ಲಿ ನಾನು ಹೇಳಿದ ಲಂಬರೇಖೆ ಅದು ಡೊಂಕ ಆಗಿದ್ದರೆ ಅದರದ್ದು ಡೊಂಕ ಆಗಿದ್ದರೆ ಅವರು ನಷ್ಟ ಅನುಭವಿಸುತ್ತಾರೆ. ಅವರಿಗೆ ಅದೃಷ್ಟ ಇದೆ, ಆದರೆ ಅವರು ನಷ್ಟ ಅನುಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಅವರು ಯಾವುದೇ ವ್ಯವಹಾರ ಮಾಡುವಾಗಲೂ, ಹಣಕಾಸಿನ ವ್ಯವಹಾರ ಮಾಡುವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೇಳಿದೆ, ಈ ಬುಧ ಪರ್ವದಲ್ಲಿರುವಂತಹ ರೇಖೆಗಳಲ್ಲಿ ಯಾವುದಾದರೂ ಬೆಂಡಾಗಿದ್ದರೆ ಅವರಿಗೆ ಅಂತಹ ಒಂದು ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ಅವರು ಕೆಲಸ ಮಾಡಿದರೆ ಆ ನಷ್ಟವನ್ನು ಆಗದಂಗೆ ಎಚ್ಚರಿಕೆ ವಹಿಸಲು ಸಾಧ್ಯ ಎಂದು ತಿಳ್ಕೋಬೇಕು. ಈಗ ಅದನ್ನು ಹಾಗೆ ಈ ರೇಖೆಗೆ ನೋಡಿ, ಸೂರ್ಯ ರೇಖೆ ಇದು ನಿಮಗೆ ಗೊತ್ತಿದೆ. ಇಲ್ಲಿಂದ ಸೂರ್ಯ ರೇಖೆ ಬರುತ್ತೆ, ಇದು ಸೂರ್ಯ ಪರ್ವಕ್ಕೆ ಸೂರ್ಯ ರೇಖೆ. ಹಾಗೆ ಇಲ್ಲಿ ಯಾವುದಿದೆ, ನಮ್ಮ ಬುಧ ರೇಖೆ, ಅಂದರೆ ಬುಧನ ಕೆಳಗಡೆ ಈ ಬುಧ ಪರ್ವದಲ್ಲಿ ಒಂದು ರೇಖೆ. ಈ ರೇಖೆಯಿಂದ ಈ ಬುಧ ರೇಖೆಗೆ, ಅಂದರೆ ಈ ಸೂರ್ಯ ರೇಖೆಯಿಂದ ಬುಧ ರೇಖೆಗೆ ಒಂದು ಅಡ್ಡ ರೇಖೆ ಇದ್ದರೆ, ಒಂದು ಅಡ್ಡ ರೇಖೆ ಬುಧ ರೇಖೆ, ಸೂರ್ಯ ರೇಖೆಯ ತುದಿಯಿಂದ ಬುಧ ರೇಖೆಯ ತುದಿಗೆ ಒಂದು ಅಡ್ಡ ರೇಖೆ ಇದ್ದರೆ ಅವರು ತಮ್ಮ ಜೀವನದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಅವರು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಹೆಚ್ಚು ಅದೃಷ್ಟವಂತರು ಎಂದು ಹೇಳಬಹುದು. ಅವರು ಅದೃಷ್ಟವಂತರಾಗಿರುತ್ತಾರೆ. ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಹಾಗೂ ಅವರಲ್ಲಿರುವಂಥ ಪ್ರತಿಭೆಯಿಂದ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ. ಅವರು ಅಂದುಕೊಂಡಿರದ ರೀತಿಯಲ್ಲಿ ಪ್ರಶಸ್ತಿ ಮತ್ತು ಗೌರವಗಳು ಅವರಿಗೆ ಬಂದು ಸೇರುತ್ತದೆ. ಇನ್ನು ಇದನ್ನು ನಾವು ಈಗ ಈ ರೇಖೆ ಇದ್ದರೆ ಅದನ್ನು ಮನಿ ಲೈನ್ ಅಂತೀವಿ. ಆ ಮನಿ ಲೈನು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಸೂರ್ಯ ರೇಖೆಯಿಂದ ಒಂದು ರೇಖೆ, ಸೂರ್ಯ ರೇಖೆ ನಿಮಗೆ ಗೊತ್ತು, ಇಲ್ಲಿಂದ ಒಂದು ರೇಖೆ ಹೀಗೆ ಇಲ್ಲಿಗೆ ಬುಧ ರೇಖೆಗೆ ಅಲ್ಲ ಬುಧ ಪರ್ವಕ್ಕೆ, ಸೂರ್ಯ ರೇಖೆಯಿಂದ ಒಂದು ಬುಧ ಪರ್ವಕ್ಕೆ ಒಂದು ರೇಖೆ ಹೋಗಿದ್ದಾರೆ ಅವರಿಗೆ ಅದೃಷ್ಟವಂತರು ಹಾಗೂ ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುತ್ತಾರೆ. ಅವರು ಯೋಚನೆ ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನು ಒಪ್ಪಿಕೊಳ್ಳುವುದರಿಂದ ಅವರಿಗೆ ತಪ್ಪುಗಳಾಗದಂಗೆ ಎಚ್ಚರ ವಹಿಸುತ್ತಾರೆ. ಅವರಿಗೆ ಯಾವುದೇ ಕೆಲಸ ಮಾಡಿದರೂ ಅವರಿಗೆ ಅದೃಷ್ಟ ಒಲಿದು ಬರುತ್ತೆ, ಹೆಚ್ಚಿನ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ ಎಂಬುದನ್ನು ನಾವು ಇದರಿಂದ ತಿಳಿಯಬಹುದು. ಯಾವುದು, ಸೂರ್ಯ ರೇಖೆಯಿಂದ ಒಂದು ರೇಖೆ ಬುಧ ಪರ್ವಕ್ಕೆ ಹೋಗಿದ್ದರೆ. ಈಗ ನಾವು ಯಾವುದೇ ಈಗ ಇಲ್ಲೊಂದು ರೇಖೆ ಹೇಗಿದ್ದೆ, ಈ ರೇಖೆ, ಈ ಬುಧ ರೇಖೆಗೆ ನಾನು ಹೇಳಿದೆ ಈಗ ಒಂದು ರೇಖೆ ಹೋದ್ರಂತ, ಅದಕ್ಕೆ ಎರಡು ಅಡ್ಡ ರೇಖೆಗಳು ಬಂದಿದ್ದರೆ ಸೂರ್ಯ ರೇಖೆ ಚೆನ್ನಾಗಿರುತ್ತೆ. ಆದರೆ ಇಲ್ಲಿಂದ ಹೋಗಿರುವಂಥ ಒಂದು ಬುಧ ರೇಖೆಗೆ ಹೋಗಿರುವಂಥ ಒಂದು ರೇಖೆಗೆ ಕಟ್ ಅರ್ಧ, ಅಂದರೆ 2-3 ಅಡ್ಡ ರೇಖೆಗಳು, 2-3 ಅಡ್ಡ ರೇಖೆಗಳು ಬಂದಿದ್ದರೆ ಅವರಿಗೆ ಮೋಸ ಹೋಗುವಂಥ ಸಾಧ್ಯತೆ ಹೆಚ್ಚು. ಹಣ ಸಂಪಾದನೆ ಮಾಡ್ತಾರೆ, ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತಾರೆ, ಆದರೆ ಸಂಪಾದನೆ ಮಾಡಿದ ಹಣ ಪರರ ಪಾಲಾಗುವಂತಹ ಸಾಧ್ಯತೆ ಇದೆ ಎಂಬುದು ಅದನ್ನು ಎಚ್ಚರಿಕೆಯಿಂದ ಅವರು ಬಳಸಬೇಕು. ಹಾಗೂ ಹಣವನ್ನು ಸುರಕ್ಷಿತವಾಗಿಡುವಂತಹ ಬಗ್ಗೆ ಸದಾ ಯೋಚನೆ ಮಾಡ್ತಿರಬೇಕು. ಅಲ್ಲದಿದ್ದರೆ ಅವರು ದುಡಿದ ಹಣ ಎಲ್ಲವೂ ನಷ್ಟವಾಗಿ ಕಳೆದುಕೊಂಡು ಅವರು ತುಂಬ ಕಷ್ಟಪಡಬೇಕಾಗುತ್ತದೆ ಎಂಬುದನ್ನು ನೆನಪಿನಿಟ್ಟುಕೊಂಡರೆ ಒಳ್ಳೆಯದು. ಈಗ ನಾನು ಹೇಳಿದೆ ಇದನ್ನು ನಾವು ಒಂದು ಹೇಳ್ತೀವಿ, ಇದನ್ನು ಮೊದಲು ಹೇಳಿದ್ವಿ. ಹೀಗೆ ಈ ಯಾವುದು ಈ ರೇಖೆ, ಈ ನಮ್ಮ ಹೃದಯ ರೇಖೆ, ಜ್ಞಾನ ರೇಖೆ, ಭಾಗ್ಯ ರೇಖೆ ಮತ್ತು ಈ ಆಯುಷ ರೇಖೆ, ಈ 3 ಸೇರಿ ನೋಡಿ ಹೀಗೆ ಒಂದು ಎಂ ಚಿಹ್ನೆ ಬರುತ್ತೆ. ಬರುತ್ತಲ್ಲ, ಎಂ ಚಿಹ್ನೆ ಬಂದಾಗ ಇಲ್ಲಿ ಈ ರೇಖೆಯಿಂದ ಈ ರೇಖೆ ಹಿಂಗೆ ಒಂದು ಎಂ ಚಿಹ್ನೆ ಬಂದಾಗ ಅದನ್ನು
ಮನಿ ಲೈನ್ ಅಂತೀವಿ, ಹಣ ಮಾಡುವ ಸಂಬಂಧ. ಆದರೆ ಅವರೊಂದು ಎಚ್ಚರಿಕೆಯಿಂದ ಇರಬೇಕಾದಂಥ ವಿಚಾರ ಇದೆ. ಈ ಮನಿ ಲೈನ್ನ ನಾನು ಹೇಳಿದ್ದೀನಿ, ಲೈನ್ ಮನಿ ಲೈನ್ ಅಂತ. ಆದರೆ ಅದಕ್ಕೆ ನೀವು ತುಂಬ ಎಚ್ಚರವಾಗಿರಬೇಕಾದಂಥ, ಅರ್ಥ ಮಾಡಿಕೊಂಡಿರಬೇಕಾದ ಒಂದು ವಿಚಾರ ಇದೆ. ಅದೇನೆಂದರೆ, ಅಂತಹ ಚಿಹ್ನೆ ಎದ್ದು ಕಾಣುವಂತಿದ್ದರೆ ಅಂತಹ ವ್ಯಕ್ತಿಗಳು ತಮ್ಮ 40ನೇ ವಯಸ್ಸಿನ ಒಳಗೆ ಬರುವ ಅವಕಾಶಗಳನ್ನೆಲ್ಲ ಬಳಸಿಕೊಂಡು ಅವರು ಹಣ ಸಂಪಾದನೆ ಮಾಡುವಂತಹ ಸ್ಥಿತಿ ಬರುತ್ತದೆ. ಅದನ್ನು ಅವಕಾಶವನ್ನು ಎಲ್ಲ ಬಳಸಿಕೊಂಡು ಹಣ ಮಾಡದೇ ಇದ್ದರೆ ಅದು ತಾವು ಇಂತಹ ಚಿಹ್ನೆ ಇದ್ದರೂ ಚಿಹ್ನೆ ಇದ್ದರೂ ಸಹ ಅದರಿಂದ ಯಾವುದೇ ಉಪಯೋಗ ಬರುವುದಿಲ್ಲ ಎಂಬುದನ್ನು ತಿಳಿದುಕೊಂಡು ಅವರಿಗೆ ಬಂದ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ, ಹಣ ಸಂಪಾದನೆ ಮಾಡುವಂತಹ ದಾರಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಶ್ರಮಪಟ್ಟು ಗುರಿಯೊಂದಿಗೆ ಪ್ರಯತ್ನ ಪಟ್ಟರೆ ಅವರು ಹಣವಂತರಾಗುತ್ತಾರೆ. 40 ವಯಸ್ಸಿನ ಮೇಲೆ ಅವರು ಪ್ರಯತ್ನ ಪಡಕ್ಕೆ ಹೋದರೆ ಅವರಿಗೆ ಸಂಪಾದನೆ ಆಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡು ಇಂತಹ ಚಿಹ್ನೆ ಇದ್ದವರಿಗೆ ಹಣ ಸಾಕಷ್ಟು ಬರುತ್ತೆ, ಆದರೆ ಅವಕಾಶ ಇರುತ್ತೆ. ಅದನ್ನು ಬಳಸಿಕೊಂಡಾಗ ಮಾತ್ರ ಅವರು ಸರಿಯಾದ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಸಂತೋಷ ಪಡಲು ಸಾಧ್ಯ ಎಂಬುದನ್ನು ತಿಳಿದುಕೊಂಡಿರಬೇಕು. ಇನ್ನು ಅದೇ ರೀತಿ ಹಣ ವ್ಯವಹಾರವನ್ನು ಯಾವುದೇ ರೀತಿ ಈ ರೇಖೆ ಇದೆಯಲ್ಲ, ಹೃದಯ ರೇಖೆ, ಇದರ ಮೇಲೆ ಈಗೊಂದು ರೇಖೆ, ಹೃದಯ ರೇಖೆಯ ಮೇಲೆ ಈಗೊಂದು ರೇಖೆ ಇರುತ್ತೆ. ಈಗೊಂದು ರೇಖೆ ಇದ್ದು ಅವರು ಅಂತಹ ಒಂದು ಹಣವನ್ನು ಅವರು ಸಂಪಾದನೆ ಮಾಡ್ತಾರೆ. ಯಾವುದು? ಈ ಹೃದಯ ರೇಖೆ ಇದರ ಮೇಲೆ ಈಗೊಂದು ರೇಖೆ, ಸಮಾನಾಂತರವಾದ ಒಂದು ರೇಖೆ ಇದ್ದರೆ ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅವರು ಹಣಕಾಸಿನ ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಂದರೆ ಅವರು ಅಂದುಕೊಂಡಿರೋದು ಅವರಿಗೆ ತಮ್ಮ ಸಂಗಾತಿಯಿಂದಲೇ ಹಣ ಬಂದು ಸೇರುತ್ತೆ. ತಮ್ಮ ಮದುವೆ ಆಗುವಂಥ ಗಂಡಸಾದರೆ ಹೆಂಗಸಾದರೆ ಗಂಡಸರಿಂದ ಅವರ ಜೀವನದಲ್ಲಿ ಮದುವೆ ಆದ ಮೇಲೆ ಅವರಿಗೆ ಸಾಕಷ್ಟು ಹಣ ಸಂಪತ್ತು ಬಂದು ಸೇರುತ್ತದೆ ಎಂಬುದನ್ನು ಅವ್ರು ನೆನಪಿಟ್ಟು, ಯಾವಾಗ ಈ ರೇಖೆ ಈ 2 ರೇಖೆಗಳು ಎದ್ದು ಕಾಣಿಸುವಂತಿರಬೇಕು. ಇಲ್ಲೊಂದು ರೇಖೆ ಹೀಗಿರುತ್ತೆ, ಈ ಹೃದಯ ರೇಖೆಯ ಮೇಲಿರುವಂಥ ಈ ರೇಖೆಗಳು ಎರಡೂ ಎದ್ದು ಕಾಣಿಸುತ್ತಂದರೆ ಅವರು ಸಾಕಷ್ಟು ಹಣ ಮದುವೆಯಾದ ಮೇಲೆ ಬಂದು ಸೇರುತ್ತದೆ ಎಂಬುದನ್ನು ಹೇಳಬೇಕು. ಇನ್ನು ಈ ಮ್ಯಾರೇಜ್ ಲೈನ್ ಇದೆಯಲ್ಲ, ಇಲ್ಲಿ ಮ್ಯಾರೇಜ್ ಲೈನ್ ಇಲ್ಲಿವರೆಗೆ ಬಂದು ಅದು ಇಲ್ಲಿವರೆಗೆ ಬಂದು ಮೇಲಕ್ಕೆ ತಿರುಗಿದ್ದರೆ, ಇಲ್ಲಿವರೆಗೆ ಬಂದು ಈ ಉಂಗುರ ಬೆರಳ ಕಡೆ ತಿರುಗಿದ್ದರೆ, ಸಾಮಾನ್ಯವಾಗಿ ಇಲ್ಲಿ ತನಕನೇ ಬರೋದು ಮ್ಯಾರೇಜ್ ಲೈನ್, ಹೀಗೆ ಒಳ್ಳೆದು ಇಲ್ಲಿವರೆಗೆ ಬಂದು ಇದು ಮ್ಯಾರೇಜ್ ಲೈನ್. ಹೀಗೆ ಬಂದಿದ್ದರೆ ಅಂದರೆ ಸೂರ್ಯ ಪರ್ವದ ಕಡೆ ತಿರುಗಿದ್ದರೆ ಅವರು ಸಂಗಾತಿಯಿಂದ, ಅವರು ಸಹ ಸಂಗಾತಿ, ಅವರು ಮದುವೆಯಾದ ಮೇಲೆ ಅವರಿಗೆ ಸಾಕಷ್ಟು ಆಸ್ತಿ, ಮದುವೆ ಆದಮೇಲೆ ಯಾವುದೋ ಆದರೂ ಒಬ್ಬರದು ಪಾರಂಪರ್ಯವಾಗಿ ಬಂದ ಆಸ್ತಿನೋ ಅಥವಾ ಅವರ ತಂದೆ ತಾಯಿ ಆಸ್ತಿನೋ ಎಲ್ಲವೂ ಬಂದು ಸೇರುವಂತಹ, ಸಂಗಾತಿಯ ಕಡೆಯಿಂದ ಆಸ್ತಿ ಬಂದು ಸೇರುವಂತಹ ಸಾಧ್ಯತೆ ಇದೆ. ಹಾಗೆ ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುವಂತಹ ದಾರಿಯನ್ನು ಕಂಡುಕೊಳ್ಳುತ್ತಾರೆ ಎಂಬುದು ಅದರ ಸೂಚನೆ. ಹಾಗೆ ನೋಡಿ, ಹಣ ರೇಖೆ, ಈಗ ನಾವು ಜ್ಞಾನರೇಖೆ ಇದೆಯಲ್ಲ, ನಮ್ಮ ಜ್ಞಾನರೇಖೆ, ಈ ಜ್ಞಾನರೇಖೆಯ ಬಗ್ಗೆ ತಿಳಿದುಕೊಳ್ಳಲು ತುಂಬ ಇದೆ. ಅಂದರೆ ಆ ರೇಖೆಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅದರ ಒಂದು ಲೈನು ಇಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಬುಧ ಪರ್ವಕ್ಕೆ ಹೋಗಿದ್ದರೆ ಅವರು ಸಹ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇನ್ನು ಕೆಲವರು ಹೀಗೆ ಸೂರ್ಯ ಪರ್ವಕ್ಕೆ ಈ ಲೈನ್ ಹೋಗಿದ್ದರೆ, ಯಾವುದು ಜ್ಞಾನರೇಖೆ ಅಥವಾ ಹೆಡ್ ಲೈನ್ ಹೋಗಿದ್ದರೆ, ಅದರ ಒಂದು ಕವಲು ಹೋಗಿದ್ದರೆ ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಅಂತಾರೆ. ಹಾಗೆ ಅವರು ಗ್ಯಾಂಬ್ಲಿಂಗ್, ಜೂಜಾಟ ಆಟದಿಂದಲೂ ಸಹ, ಅವರು ಕುದುರೆ ರೇಸ್ ಆಗಿರ್ಬೋದು, ಇಂಥದಿಂದಲೂ ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಂತೇಳಿ ನೀವು ಯಾವುದೇ ಜೂಜ್ ಮಾಡೋಕ್ಕೆ ಹೋಗಬೇಡಿ. ಅಂತಹ ರೇಖೆ ಇದ್ದವರಿಗೆ ಮಾತ್ರ ಅದೆಲ್ಲೋ ಸಾಧ್ಯ. ಅಂಥ ರೇಖೆ ಎದ್ದು ಕಾಣ್ತಿರುವಾಗ ಮಾತ್ರ ಅವ್ರು ಸಿಗುತ್ತೆ. ಅದು ಮಬ್ಬಾಗಿದ್ದಾಗ ಅವ್ರು ಕಳ್ಕೊಂಡು ಬಿಡ್ತಾರೆ ಎಂಬುದನ್ನು ನೆನಪಲ್ಲಿಟ್ಟುಕೊಳ್ಳಿ. ಅಂದರೆ ಈ ರೇಖೆ, ಇಲ್ಲಿಂದ ರೇಖೆ, ಈ ನಮ್ಮ ಜ್ಞಾನ ರೇಖೆಯಿಂದ ಒಂದು ರೇಖೆ ಕವಲೊಡೆದು ಇಲ್ಲಿಗೆ ಹೋಗಿರಬೇಕು, ಈ ಬುಧ ಪರ್ವಕ್ಕೆ. ಅಂಥವರಿಗೆ ಈ ಇದು ಜೂಜಾಟದಲ್ಲಿ ಹಣ, ಗ್ಯಾಂಬ್ಲಿಂಗ್ ಇದರೆಲ್ಲ ಹಣ ಬರುತ್ತದೆ ಎಂಬುದನ್ನು ತಿಳ್ಕೊಂಡಿರಬೇಕು. ಶುಕ್ರಪರ್ವದಲ್ಲಿ, ಇನ್ನು ಶುಕ್ರಪರ್ವ ಇದೆ, ನಿಮಗೆ ಗೊತ್ತಿದೆ. ಈ ಶುಕ್ರಪರ್ವ ಇಲ್ಲಿ ಚಾಪೆ ಅಂತ ಗುರುತು ಇದ್ದಾಗ, ಚಾಪೆ ಅಂತ ಗುರುತು ಇದ್ದರೆ ಅವರು ಸಹ ಫ್ಯಾಮಿಲಿಯಿಂದ, ಅಂದರೆ ಮನೆಯವರಿಂದ
ಎಲ್ಲ ರೀತಿಯ ಸಹಾಯವನ್ನು ಪಡೆದು ಸಹಕಾರವನ್ನು ಪಡೆದು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಶುಕ್ರ ಪರ್ವದಲ್ಲಿ ಕಾಣುವ ಚಾಪೆಯ ಗುರುತಿನಿಂದ ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುವಂಥ ಸೂಚನೆ ಅದಾಗಿದೆ ಎಂಬುದು ಅದರ ಅರ್ಥ. ಅಂದರೆ ಯಾರ ಹಸ್ತದಲ್ಲಿ ಶುಕ್ರ ಪರ್ವದಲ್ಲಿ ಚಾಪೆಯಂತೆ ಅಂದರೆ ಹಿಂಗು ಅಡ್ಡ ಅಡ್ಡ ಗೆರೆಗಳಿರುತ್ತೆ, ಆ ಉದ್ದ ಅಡ್ಡ ರೇಖೆಗಳಿರುತ್ತೆ, ಅದು ಶುಕ್ರ ಪರ್ವದ ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ಮಾತ್ರ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಸೂಚನೆ ಇದೆ. ಇದು ಬರೀ ಹಣದ ಮಾತ್ರ ನಾವು ಹೇಳಿದೆವು. ಆದರೆ ಇನ್ನು ಒಂದೊಂದು ಚಿಹ್ನೆಗಳ ಬಗ್ಗೆಯೂ ನಾವು ಹೇಳಬೇಕಾಗುತ್ತೆ. ಆ ಚಿಹ್ನೆಗಳು ಎಲ್ಲಿದ್ದಾಗ ಏನಾಗುತ್ತೆ ಎಂಬುದನ್ನು, ಕಪ್ಪು ಚುಕ್ಕೆ ಇದ್ದರೆ ಆ ನಷ್ಟ, ಹಣ ನಷ್ಟ ಎಲ್ಲವೂ ಬರುತ್ತೆ ಅಂತ ಹೇಳಿದ್ದೀನಿ. ಹಾಗೆಯೇ ನಕ್ಷತ್ರ ಚಿಹ್ನೆ ಇದ್ದಾಗ ಎಲ್ಲಿದ್ದಾಗ, ಈಗ ನಕ್ಷತ್ರ ಚಿಹ್ನೆ ಇದರ ಈ ನಮ್ಮ ಜ್ಞಾನ ರೇಖೆಯ ಮೇಲೆ ನಕ್ಷತ್ರ ಚಿಹ್ನೆ ಇದ್ದರೆ ಅದು ಕಷ್ಟವನ್ನು ಸೂಚಿಸುತ್ತದೆ. ಅದರ ಕೆಳಗಡೆ ಅಥವಾ ಮೇಲ್ಗಡೆ ಯಾವುದು ನಕ್ಷತ್ರ ಚಿಹ್ನೆ ಇದ್ದರೆ ಅದು ಉತ್ತಮವಾದಂಥ ಚಿಹ್ನೆ. ಅವು ನೋಡಿ, ನಕ್ಷತ್ರ ಚಿಹ್ನೆಯಲ್ಲೂ ಕೆಲವು ದೋಷ ಫಲಗಳನ್ನು ನಾವು ಕಾಣಬಹುದು. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಜ್ಞಾನ ರೇಖೆಯ ಬಗ್ಗೆ ಹೇಳಿದಾಗ ತಿಳಿಸುತ್ತೇನೆ. ಇವತ್ತು ನಾವು ಹಣ ಬರುವವರ ಹಸ್ತದಲ್ಲಿ ಕಾಣುವ ಕೆಲವು ಚಿಹ್ನೆಗಳ ಬಗ್ಗೆ ಇದುವರೆಗೆ ತಿಳ್ಕೊಂಡೆವು. ಇಂತಹ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಭವಿಷ್ಯ ತಿಳಿಯಬೇಕೆಂದವರಿಗೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕೆಂದ ಅದು ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ನಡೆಯುತ್ತೆ, ಯಾವ ರೀತಿಯ ಕಷ್ಟ ನಷ್ಟಗಳು ಬರ್ಬೋದು, ಅದನ್ನು ನಿವಾರಿಸುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳನ್ನು ಬರೆದು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಈ ಸುಸಂದರ್ಭವನ್ನು ಬಳಸಿಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.